ನಮಸ್ಕಾರ. ನಿಮ್ಮ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಬರುತ್ತೆ, ಎದುರಿಸ್ತೀವಿ. ಆದರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪರಿಹಾರವೂ ಕೂಡ ಇರುತ್ತೆ. ಆ ಪರಿಹಾರಗಳನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲೇ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಓದಾಡ್ತಿರ್ತೀವಿ. ಆದರೆ ಅದರಲ್ಲಿ ಆಸ್ಟ್ರಾಲಜಿಯಲ್ಲಿ ಅದಕ್ಕೆ ಪರಿಹಾರ ಇದೆ, ನ್ಯೂಮರಾಲಜಿಯಲ್ಲಿ ಪರಿಹಾರ ಇದೆ, ಜೊತೆಗೆ ಕ್ರಿಸ್ಟಲ್ಸ್ ಕೂಡ ಧರಿಸಿಕೊಂಡು ಸಾಕಷ್ಟು ಬೆನಿಫಿಟ್ಸ್ನ ಪಡಿಬೋದು. ಹಾಗಾದರೆ ನಮಗೆ ಯಾವ ಕ್ರಿಸ್ಟಲ್ಸ್ ಉಪಯುಕ್ತವಾಗುತ್ತೆ, ನಮ್ಮ ರಾಶಿಗೆ ಒಳಿತಿದೆಯಾ ಕೆಡಕಿದೆಯಾ, ಕೆಡಕಿದ್ರೆ ಪರಿಹಾರಗಳೇನು, ಈ ಎಲ್ಲ ಸಮಗ್ರ ವಿಚಾರಗಳನ್ನು ನಮಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಖ್ಯಾತ ಆಸ್ಟ್ರಾಲಜಿಸ್ಟ್, ನ್ಯೂಮರಾಲಜಿಸ್ಟ್, ಜೊತೆಗೆ ಕ್ರಿಸ್ಟಲ್ಸ್ ಕೋಚ್ ಆದಂಥ ಮೀತಾ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಈಗ ಹೇಳ್ದಂಗೆ ಎಲ್ಲರೂ ಒಂದಲ್ಲ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಆದರೆ ಅದರಿಂದ ಹೊರಗೆ ಬರೋಕೆ ಸರಳ ಪರಿಹಾರಗಳು ಜ್ಯೋತಿಷ್ಯದಲ್ಲಿರುತ್ತೆ, ನ್ಯೂಮರಾಲಜಿಯಲ್ಲಿರುತ್ತೆ. ಆದರೆ ಅದನ್ನು ಕಂಡುಕೊಂಡು ವರಿಸುವಂಥ ನಾವು ಪ್ರಕ್ರಿಯೆಯಲ್ಲಿ ಎಲ್ಲೋ ಒಂದು ಕಡೆ ಆ ಗೈಡೆನ್ಸ್ ಅನ್ನೋದು ನಮಗೆ ಸಿಕ್ಕಿರೋದಿಲ್ಲ. ಇವತ್ತು ಈ ಕಾರ್ಯಕ್ರಮದಲ್ಲಿ ನೋಡೋದಾದರೆ ನಮ್ಮ ರಾಶಿಗಳಿಗೆ ತಕ್ಕ ಹಾಗೆ ಯಾವ ಒಂದು ಗುಣಲಕ್ಷಣಗಳಿರುತ್ತೆ, ನಾವು ಯಾವ ನಂಬರನ್ನು ಜಾಸ್ತಿ ಬಳಸಬೇಕಾಗತ್ತೆ, ಜೊತೆಗೆ ಕ್ರಿಸ್ಟಲ್ಸ್ನ ಧಾರಣೆ ಮಾಡ್ತೀವಲ್ಲ, ಯಾವ ರಾಶಿಗೆ ಯಾವ ಕ್ರಿಸ್ಟಲ್ಸ್ ಹೆಚ್ಚು ಒಳಿತಾಗತ್ತೆ ಅದನ್ನು ತಿಳಿಸ್ಕೊಡಿ ಮೇಡಮ್. ನೋಡಿ, ಮೊದಲಿಗೆ ಮೇಷರಾಶಿಯಿಂದ ಬರೋಣ. ಸೊ ಮೇಷರಾಶಿಗೆ ಕುಜ ಅಧಿಪತಿಯಾಗಿರ್ತಾನೆ, ರಾಶಿಯಾಧಿಪತಿ ಕುಜನೇ ಆಗಿರ್ತಾನೆ. ಸೊ ಹಾಗಾಗಿ ಮೇಷರಾಶಿಯವರ ಒಂದು ಗುಣಲಕ್ಷಣ ಹೇಳ್ತಾ ಹೋಗ್ತೇನೆ. ಸ್ಟಾರ್ಟಿಂಗು ಮೇಷರಾಶಿಯವರು ತುಂಬಾ ಅಂದರೆ ಹೇಗಪ್ಪ ಅಂತಂದರೆ ಬೇಗ ಒಬ್ಬರಿಗೆ ಕನೆಕ್ಟ್ ಆಗೋದು ಜಾಸ್ತಿ. ಅಂದರೆ ಅತಿ ಹೆಚ್ಚು, ಮತ್ತು ಸ್ವಲ್ಪ ಕ್ರೌಡ್ ಕೂಡ. ಅವರು ಕ್ರೌಡ್ ಅಂತ ಅಂದರೆ ಅವ್ರನ್ನ ಯಾರಾದರೂ ಟಚ್ ಮಾಡಿದ್ರೆ ರಿಪೀಟ್ ಕೊಡ್ತಾರೆ. ಒಂಥರ ಈ ಬೆಂಕಿ ಥರ ಸ್ಪಾರ್ಕ್ ಏನಿರುತ್ತೆ ಹಾಗೆ. ಮತ್ತು ಅವ್ರನ್ನ ಕೆಣಕಬಾರ್ದು, ಯಾರೂ ಅವ್ರನ್ನ ಅತಿಯಾಗಿ ಅವ್ರನ್ನ ಕೆಣಕಬಾರ್ದು. ಅದು ಬಿಟ್ಟರೆ ಅವರಂಥ ಒಳ್ಳೆಯವರು ಯಾರೂ ಇಲ್ಲ. ಯಾಕಂದರೆ ಈ ಒಂದು ಲೈನ್ ಹಾಕ್ಕೊಂಡಿರ್ತಾರೆ, ನ್ಯಾಯ, ನೀತಿ, ಧರ್ಮ ಈ ಅನ್ನೋದು ಏನಿರುತ್ತೆ, ಏನೇ ಮಾಡಿದ್ರು ಆ ಒಂದು ಗೆರೆ ದಾಟೋವಲ್ಲ, ಶಿಸ್ತು ಜಾಸ್ತಿ ಇರುತ್ತೆ ಅವರಿಗೆ. ಮತ್ತು ಊಟದ ವಿಷಯದಲ್ಲೂ ಅಷ್ಟೇ ಮೇಷರಾಶಿಯವರು ಸೆಲೆಕ್ಟಿವ್ ಫುಡ್. ಅವರು ಯಾವುದಂದರೆ ಅದು ಊಟ ಮಾಡೋದಿಲ್ಲ. ಕೆಲವೊಂದು ಸತಿ ಏನು ಮಾಡ್ತಾರೆ ಅಂತಂದರೆ, ಕೆಲವೊಂದು ಸತಿ ಸಮಯಕ್ಕೆ ಸ್ವಲ್ಪ ಸುಳ್ಳು ಹೇಳ್ಬಿಡ್ತಾರೆ. ಅದು ಕೂಡ ಇರುತ್ತೆ ಮೇಷರಾಶಿ. ಯಾಕಂದರೆ ಒಂದು ಪ್ಲಸ್ಸು ಒಂದು ನೆಗೆಟಿವ್ ಇದ್ದೇ ಇರುತ್ತಲ್ವ ಎಲ್ಲರಿಗೂ ಆ ರೀತಿ. ಬಟ್ ಮೇಷರಾಶಿಯವರು ಅತಿ ಹೆಚ್ಚು ಇವ್ರೇನಪ್ಪ ಅಂತಂದರೆ ಯಾರನ್ನೂ ಇವ್ರು ನಂಬೋದಿಲ್ಲ. ಮೇಷರಾಶಿಯವರು ಯಾರನ್ನೂ ನಂಬಲ್ಲ. ಯಾಕಂದರೆ ಅವ್ರನ್ನೇ ಅವ್ರು ಒಂದೊಂದು ಸತಿ ಬಿಲೀವ್ ಮಾಡ್ಕೊಳ್ಳಲ್ಲ. ಆ ಥರ ಒಂದು ಕ್ಯಾರೆಕ್ಟ್ರು ಅವ್ರಿಗೇನಂದರೆ ಕಣ್ಣೆದುರುಗಡೆ ನೋಡಬೇಕು, ಅದನ್ನು ಅವರು ಫೈಂಡ್ ಮಾಡ್ತಾರೆ. ಫೈಂಡ್ ಅಂತಂದರೆ ಅದನ್ನೇ ಅವ್ರು ಆಕ್ಸೆಪ್ಟ್ ಮಾಡೋದು. ನಮ್ಮ ಬೆನ್ನ ಹಿಂದೆ, ನಮ್ಮ ಕಣ್ಣು ಹಿಂದೆ ಯಾವುದೇ ಒಂದು ಮಾತು ಬಂದಿದ್ರು ಕೂಡ ಅವ್ರು ಅದು ಯಾವುದಕ್ಕೂ ಆಕ್ಸೆಪ್ಟ್ ಮಾಡೋದಿಲ್ಲ. ಇದು ಒಂದು ಮೇಷರಾಶಿಯವರ ಒಂದು ಗುಣ ಆಗಿರುತ್ತೆ. ಅವ್ರು ಕಣ್ಣಿಂದ ನೋಡಿ ಕಿವಿಯಾರ ಕೇಳಿದ್ರು ಒಂದೊಂದ್ಸತಿ ನಂಬಲ್ಲ, ಕಣ್ಣಿಂದ ನೋಡಿದ್ರೆ ಮಾತ್ರನೇ ಬಿಲೀವ್ ಮಾಡ್ತಾರೆ. ಸೊ ಹಾಗಾಗಿ ಮೇಷರಾಶಿಯವರ ಒಂದು ಗುಣ ಇದಾಗಿರುತ್ತೆ. ಮತ್ತೆ ಹೆಲ್ಪಿಂಗ್ ನೇಚರ್ ತುಂಬಾ ಇರುತ್ತೆ ಮೇಷರಾಶಿಯವರಿಗೆ. ಸೊ ಇದು ಅವರ ಗುಣಲಕ್ಷಣ. ಇನ್ನು ಅವರ ಫೇವರೇಬಲ್ ನಂಬರ್ ಅಂತ ಬಂದಾಗ ನೋಡಿ, ಅವ್ರಿಗೆ ಈ 1 ಮತ್ತು 9, 3 ತುಂಬ ಫೇವರ್ ಅವ್ರಿಗೆ. 193 ಅನ್ನೋ ನಂಬರ್ನ ಇವರು ಫಾಲೋ ಮಾಡಿದ್ರೆ ಸಿಕ್ಕಾಪಟ್ಟೆ ರಾಜಯೋಗ. ಅವರು ಎಲ್ಲೇ ಇದ್ರೂ ಫಸ್ಟ್ ಪಿಕಪ್ 1, 9, 3, 139 ಈ ನಂಬರ್ನ ಅವರು ಅತಿ ಹೆಚ್ಚು ಯೂಸ್ ಮಾಡಬೇಕು. ಮತ್ತು ಕೆಂಪು ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಬೇಕಾಗತ್ತೆ. ಕೆಂಪು ಬಣ್ಣ ಆಗಿರ್ಬೋದು, ರೆಡ್ ಫ್ರೂಟು, ರೆಡ್ ತರಕಾರಿ, ಇದೆಲ್ಲವೂ ಕಾಸ್ಟ್ಯೂಮ್ಸ್ ಕೂಡ ರೆಡ್ಗೆ ಬರಬೇಕು. ಅವರು ಇದನ್ನು ಯೂಸ್ ಮಾಡಿದ್ರೆ ಮೇಷರಾಶಿಯವರು ಅವರು ಏನಾಗುತ್ತೆ, ಅವ್ರ ಸಕ್ಸಸ್ನ ನೋಡ್ಕೊಳ್ಬೋದು. ಇವಾಗ ನಮಗೆ ನ್ಯೂಮರಾಲಜಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಸಕ್ಸಸ್ಗೋಸ್ಕರ. ಅದು ನಮ್ಮ ಭವಿಷ್ಯ ಅಲ್ಲ, ಡೈಲಿ ರೊಟೀನು. ನಮ್ಮ ಕಲರ್ ಏನಿರುತ್ತೆ ಅದು ಕೂಡ ನಮಗೆ ಡೈಲಿ ರೊಟೀನ್. ಅದು ನಮ್ಮ ಸಕ್ಸಸ್. ಇವತ್ತು ನನಗೆ ಒಳ್ಳೇದಾಗಬೇಕು ಅಂತ, ಒಳ್ಳೇದಾಗಬೇಕು ಅಂದರೆ ಯಾವುದೋ ಒಂದು ಕೆಲಸ ಪಾಸಿಟಿವ್ ಆಗುತ್ತೆ, ಬಟ್ ಅದು ಸಕ್ಸಸ್ ಆಗಲ್ಲ, ನಮ್ಮ ಲೈಫೇ ಅದಾಗಲ್ಲ. ಹಾಗಾಗಿ ಯಾವ ಕ್ರಿಸ್ಟಲ್ ಅವರಿಗೆ ತುಂಬ ಫೇವರೇಬಲ್ ಕ್ರಿಸ್ಟಲ್ ಅಂತ ಬಂದಾಗ ನೋಡಿ, ಅವರು ಮೇಷರಾಶಿಯವರು ಹವಳವನ್ನು ಯೂಸ್ ಮಾಡ್ಬೋದು. ಹವಳ ನಂಬರ್ 1. ಅದಾದಮೇಲೆ ನಮ್ಮ ಒಂದು ಕ್ರಿಸ್ಟಲ್ ಅಂತ ಬಂದಾಗ ಕುಜನಿಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಲು ಮತ್ತು ಪಚ್ಚೆನ ಯೂಸ್ ಮಾಡ್ಬೋದು. ಪಚ್ಚೆ ಅಂದರೆ ಪಂಚಮಾಧಿಪತಿ, ಅವ್ರಿಗೆ 5ನೇ ಮನೆಯವನು ತುಂಬ ಫೇವರ್ ಆಗಿರ್ತಾನೆ. ಸೊ ಪಚ್ಚೆನ ಯೂಸ್ ಮಾಡ್ಬೋದು. ಬುಧನ ತುಂಬ ಆರಾಧಿಸ್ಬೇಕಾಗತ್ತೆ. ಅದೇ ರೀತಿ ಅವರು ಎಲ್ಲೋ ಅಂದರೆ ಗುರುಗ್ರಹಕ್ಕೆ ಸಂಬಂಧಪಟ್ಟಂತಹ ಸಿಟ್ರಿನ್ನ ಯೂಸ್ ಮಾಡೋದು. ಇದನ್ನು ಯೂಸ್ ಮಾಡಿದ್ರೆ ಖಂಡಿತ ಇವರು ಎಲ್ಲೋ ಒಂದು ಕಡೆ ನೋಡಿ, ಇವಾಗ ಸಫೈರ್ ಎಲ್ಲೋ ಸಫೈರ್ನ ಯೂಸ್ ಮಾಡಿದ್ರೆ ಇವ್ರಿಗೆ ಪಾಸಿಟಿವ್ ಜಾಸ್ತಿ. ಸಫೈರ್ನ ಯೂಸ್ ಮಾಡೋದಾಗಿರ್ಬೋದು,
ಅಥವಾ ಪಚ್ಚೆನ ಯೂಸ್ ಮಾಡೋದಾಗಿರ್ಬೋದು, ಮತ್ತು ಹವಳನ ಯೂಸ್ ಮಾಡೋದು. ಇದನ್ನೆಲ್ಲ ಯೂಸ್ ಮಾಡ್ತಾ ಬಂದರೆ ಅದರಲ್ಲೂ ನಮ್ಮಲ್ಲಿ ಕೂಡ ಕೆಲವೊಂದು ಕ್ರಿಸ್ಟಲ್ನ ಕೊಡ್ತೀವಿ ಮೇಷರಾಶಿಯವ್ರಿಗೆ ಅಂತಲೇ. ಅವ್ರಿಗೆ ಅದರಲ್ಲೂ ಅವ್ರ ಜಾತಕ ನೋಡಿಬಿಟ್ರೆ ಇನ್ನೂ ತುಂಬ ಚೆನ್ನಾಗಿ ಕೊಡ್ತೀವಿ, ಅವ್ರ ಟೈಮ್ ಏನು ನಡೀತಿದೆ ಅಂತ. ಸೊ ನಾವು ಕೊಡೋಂಥ ಒಂದು ಕ್ರಿಸ್ಟಲ್ ಯೂಸ್ ಮಾಡಿದ್ರೆ ಖಂಡಿತ ಮೇಷರಾಶಿಯವ್ರಿಗೆ ಸೋಲೇ ಇರಲ್ಲ. ಸೂಪರ್ ಮ್ಯಾಮ್. ವೀಕ್ಷಕರೇ, ಇದನ್ನು ನೀವು ನೋಟ್ ಮಾಡ್ಕೋಬಹುದು. ಮೇಡಮ್ ಜೊತೆ ನೇರವಾಗಿ ಮಾತು ಕೂಡ ಆಡ್ಬೋದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು, ಯಾವುದೇ ಪ್ರಶ್ನೆಗಳಿದ್ರು ಕೂಡ ಮೇಡಮ್ ಖಂಡಿತವಾಗ್ಲೂ ಉತ್ತರಿಸ್ತಾರೆ. ಇನ್ನು ವೃಷಭ ರಾಶಿಗೆ ಬರೋದಾದ್ರೆ ಮ್ಯಾಮ್, ಅವರ ಗುಣಲಕ್ಷಣಗಳು ಹೇಗಿರುತ್ತೆ? ವೃಷಭ ರಾಶಿಗೆ ಬರೋದಾದರೆ ನೋಡಿ, ವೃಷಭ ರಾಶಿಗೆ ಏನಾಗುತ್ತೆ, ವೃಷಭ ರಾಶಿಗೆ ಶುಕ್ರ ಅಧಿಪತಿ ಆಗಿರ್ತಾನೆ. ಸೊ ವೃಷಭ ರಾಶಿಯವ್ರಿಗೆ ತುಂಬ ಲಾವಿಶು, ಲಕ್ಸುರಿ, ಅಂದರೆ ಅವರು ಏನೇ ಆಗಲಿ ಸಣ್ಣ ಪುಟ್ಟದೇನು ಮುಟ್ಟಲ್ಲ. ಓಕೆ, ಅವ್ರು ಏನೇ ನೋಡಿದ್ರು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡ್ತಾರೆ. ಮತ್ತು ಅವ್ರ ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ ತುಂಬ ಇರುತ್ತೆ. ಅವ್ರ ಬ್ಯೂಟಿ ಆಗಿರ್ಬೋದು, ಅವ್ರ ಕೆಲಸ ಆಗಿರ್ಬೋದು, ಶ್ರದ್ಧೆ ಕಮ್ಮಿ, ಸೆಲ್ಫ್ ಕೇರ್ ಜಾಸ್ತಿ. ಹೌದು ಹೌದು. ಮತ್ತು ಅವ್ರನ್ನ ಅವರು ಯಾವಾಗಲೂ ಹೊಗಳ್ಕೊಳ್ಳೋದು, ಅವ್ರು ಹೊಗಳ್ಕೊಳ್ಳೋದು, ಇಲ್ಲ ಅವ್ರನ್ನ ಯಾರಾದರೂ ಹೊಗಳೋದು. ಅಂದರೆ ಬ್ಯೂಟಿಫುಲ್ ಆಗಿರ್ತಾರೆ ಅವರು, ತುಂಬ ಚೆನ್ನಾಗಿರ್ತಾರೆ. ಅವರು ಹಾಕೋ ಒಂದೊಂದು ಕಾಸ್ಟ್ಯೂಮ್ಸ್, ಯಾಕಂದರೆ ಇವಾಗ ಅದು ಹಿಂದಿನ ಕಾಲದಿಂದಲೂ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಇವಾಗ ಹಳೆ ಕಾಸ್ಟ್ಯೂಮ್ಸೇ, ಹಿಂದಿನ ಕಾಲದ ಪುರಾತನ ಕಾಸ್ಟ್ಯೂಮ್ಸೇ ಇವಾಗ ಟ್ರೆಂಡ್ ಆಗಿ ಬರ್ತಾ ಇದೆ. ಸೊ ಆ ಕಾಸ್ಟ್ಯೂಮ್ಸ್ಗೆ ತುಂಬಾ ಅವರು ಕೂತ್ರು ನಿಂತರು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಯಾವುದಾದ್ರೂ ಒಂದು ವಸ್ತು ಮನೆಗಾಗಲಿ, ಮನೆಯೂ ಕೂಡ ತುಂಬ ನೀಟಾಗಿ ಅರೇಂಜ್ ಮಾಡ್ತಾರೆ. ಅವ್ರು ಇರೋ ಜಾಗನೂ ತುಂಬ ನೀಟಾಗಿ ಇಟ್ಕೊಳ್ತಾರೆ. ತುಂಬ ನೀಟ್ ಅನ್ನೋದಕ್ಕಿಂತ ಲಕ್ಸುರಿಯಾಗಿ ಇಟ್ಕೊಳ್ತಾರೆ. ಡಿಫ್ರೆಂಟ್ ಐಟಮ್ನ ಪಿಕ್ ಮಾಡೋ ಅಂಥ ಒಂದು ಗುಣ ವೃಷಭ ರಾಶಿಯವ್ರಿಗೆ ಆಗುತ್ತೆ. ಪರ್ಸನ್ ಕೂಡ ಡಿಫ್ರೆಂಟ್ ಪರ್ಸನ್ನ ಪಿಕ್ ಮಾಡೋ ಒಂದು ಗುಣ ವೃಷಭ ರಾಶಿಯವ್ರಿಗೆ ಇರುತ್ತೆ. ಸೊ ಅವರಿಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಅವ್ರ ದುಡ್ಡು ಯಾವಾಗಲೂ ಖರ್ಚು ಮಾಡೋದು ಬಟ್ ಹಾಗೆ ಬರ್ತಾ ಇರುತ್ತೆ. ಇವಾಗ ಸಣ್ಣ ಪುಟ್ಟ ಕೆಲಸ ಮಾಡೋಕೆ ಅವ್ರು ಇಷ್ಟಪಡೋದಿಲ್ಲ, ಏನಾದರೂ ಸ್ವಲ್ಪ ಲಕ್ಸುರಿ ನೋಡ್ತಾರೆ ಹಾಗೆ. ಸೊ ವೃಷಭ ರಾಶಿಯವರ ಗುಣಲಕ್ಷಣ ಇದಾಗಿರುತ್ತೆ. ಮತ್ತು ವೃಷಭ ರಾಶಿಯವರು ತುಂಬ ಫಾಲೋ ಮಾಡಬೇಕಾಗಿರೋ ನಂಬರ್ ಅಂತಂದರೆ 6 ತಗೊಳ್ಬೇಕು. 6 ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ಶುಕ್ರನ ಕ್ವಾಲಿಟಿ ಅತಿ ಹೆಚ್ಚು ಇರುತ್ತೆ. ಮತ್ತು ಅವರು 6 ಜೊತೆಗೆ ಅವರು 9 ಕೂಡ ಫಾಲೋ ಮಾಡಬೇಕು. 9 ಫಾಲೋ ಮಾಡಬೇಕು. ಮತ್ತು 2 ಚಂದ್ರ ಕಾಂಬಿನೇಷನ್. ಈ 2 ಮತ್ತು 6 ಮತ್ತು 9ನ ಫಾಲೋ ಮಾಡಿದ್ರೆ ತುಂಬ ಪಾಸಿಟಿವ್ ಇವ್ರಿಗೆ. ಮತ್ತು ಕಲರ್ ಅಂತ ಬಂದಾಗ ನೋಡಿ, ಇವ್ರಿಗೆ ಅತಿ ಹೆಚ್ಚು ಈ ಬಿಳಿ ಬಣ್ಣ ಮತ್ತು ಪಿಂಕ್ ಏನು ಬರುತ್ತೆ, ಲೈಟ್ ಬೇಬಿ ಪಿಂಕ್ಸ್, ಲೈಟ್ ಕಲರ್ಸು, ತಿಳಿ ಬಣ್ಣ, ತಿಳಿ ಗುಲಾಬಿ ಬಣ್ಣ ಯೂಸ್ ಮಾಡಿದ್ರೆ ಅವ್ರಿಗೆ ಸಕ್ಸಸ್ ಜಾಸ್ತಿ. ಅದೇ ರೀತಿ ಬ್ಲೂ ಕಲರ್, ನೀಲಿ ಬಣ್ಣವನ್ನು ಕೂಡ ಅದು ಅಷ್ಟೇ ಡಾರ್ಕ್ಗಿಂತ ಸ್ವಲ್ಪ ಲೈಟ್ ಕಲರ್ಗೆ ಹೋಗಬೇಕು. ಈ ಲೈಟ್ ಕಲರು ನೀಲಿ ಬಣ್ಣಕ್ಕೆ ಹೋದರೆ ತುಂಬ ಸಕ್ಸಸ್ ಕೊಡುತ್ತೆ ಅವ್ರಿಗೆ. ಅವ್ರಿಗೆ ಕ್ರಿಸ್ಟಲ್ ಅಂತ ಬಂದಾಗ ಫಸ್ಟು ಲಕ್ಸುರಿ ಅಂದರೆ ಡೈಮಂಡ್. ಹೇಳಿದೆ ಅಲ್ವಾ ಲಕ್ಸುರಿ ಅವರು ಅಂತ. ಸೊ ಈ ಡೈಮಂಡು, ವೈಟ್ ಗೋಲ್ಡ್ ಏನು ಬರುತ್ತೆ ಆ ವೈಟ್ ಗೋಲ್ಡು, ಅದೇ ರೀತಿ ಪ್ಲಾಟಿನಮ್, ಈ ಥರ ಒಂದು ಹರಳುಗಳನ್ನ ಮತ್ತು ಗೋಲ್ಡ್ ಕೂಡ, ಈ ಥರ ಒಂದು ಗೋಲ್ಡನ್ನು ಯೂಸ್ ಮಾಡಿದಾಗ ಇವ್ರಿಗೆ ಲಕ್ ಜಾಸ್ತಿ ತಂದುಕೊಡುತ್ತೆ. ಅದ್ರ ಜೊತೆಗೆ ಆಲ್ಟರ್ನೇಟ್ ಅಂತ ಬಂದಾಗ ಇವರು ಅತಿ ಹೆಚ್ಚು ನೋಡಿ, ಇವರು ಅಷ್ಟೇ ಪಚ್ಚೆನ ಯೂಸ್ ಮಾಡಿದ್ರೆ ತುಂಬ. ಮತ್ತು ನೀಲವನ್ನು ಯೂಸ್ ಮಾಡಿದ್ರೆ, ನೀಲ ಜೊತೆಗೆ ನಮ್ಮಲ್ಲಿ ಸಿಕ್ಕುವಂತಹ ನೀಲಾಗೆ ಆಲ್ಟರ್ನೇಟ್ ಒಂದು ಕ್ರಿಸ್ಟಲ್ನ ಕೊಡ್ತೀವಿ ನಾವು, ಅದನ್ನು ಯೂಸ್ ಮಾಡಿದ್ರೆ ಇವ್ರಿಗೆ ಯೋಗ ಜಾಸ್ತಿ. ಕುಬೇರ ಅಂತ ಒಂದು ಸ್ಟೋನನ್ನು ಕೊಡ್ತೀವಿ, ಕುಬೇರ ಸ್ಟೋನ್ ಆಗಿರ್ಬೋದು, ಬ್ರೇಸ್ಲೆಟ್ ಆಗಿರ್ಬೋದು, ಅದರಲ್ಲಿ ಡೈಮಂಡ್ ಪ್ಲಸ್ ನೀಲ ಮಿಕ್ಸ್ ಇರುತ್ತೆ. ಇದನ್ನು ಇವ್ರು ಯೂಸ್ ಮಾಡಿದ್ರೆ ವೃಷಭ ರಾಶಿಯವರಿಗೆ ಸಕ್ಸಸ್ ಜಾಸ್ತಿ ನೋಡ್ತಾರೆ, ತುಂಬ ಸಕ್ಸಸ್ನ ನೋಡ್ತಾ ಹೋಗ್ತಾರೆ. ಸೂಪರ್. ಇನ್ನು ನೆಕ್ಸ್ಟ್ ಮಿಥುನ ರಾಶಿಗೆ ಬರೋದಾದ್ರೆ ಅವರಿಗೆ ಯಾವ ಒಂದು ಬಣ್ಣ ಸೂಕ್ತವಾಗಿರುತ್ತೆ, ಹೇಗಿರುತ್ತೆ ಅವರ ಗುಣಲಕ್ಷಣಗಳು? ನೋಡಿ, ಮಿಥುನ ರಾಶಿಗೆ ಬರೋದಾದರೆ ಮಿಥುನ ರಾಶಿಯ ರಾಶಿಯಾಧಿಪತಿ ಬುಧ. ಸೊ ಮಿಥುನ ರಾಶಿಯ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಅವ್ರಿಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಮಿಥುನ ರಾಶಿಯವರು ಇವಾಗ ಫ್ಯಾಮಿಲಿಯಿಂದ ಸ್ವಲ್ಪ ದೂರ ಇರೋದು, ಇಲ್ಲಾಂದರೆ ಎರಡೆರಡು ಫ್ಯಾಮಿಲಿ ಅಂತಂದರೆ ಇವಾಗ ಹುಟ್ಟಿರೋದೊಂದು ಕಡೆ, ಬೆಳೆಯೋದೊಂದು ಕಡೆ, ಇಲ್ಲ ರಿಲೇಟಿವ್ಸ್ ಮನೇಲಿ, ದೊಡ್ಡಮ್ಮ ಚಿಕ್ಕಮ್ಮನ ಮನೆಗಳಲ್ಲಿ ಅಥವಾ ಹಾಸ್ಟೆಲಲ್ಲಿ ಸ್ವಲ್ಪ ದೂರ ಇರ್ತಾರೆ. ಮತ್ತು ಮದುವೆ ಆದರೂ ಕೂಡ ತುಂಬ ಜನಕ್ಕೆ ಬ್ರೇಕಪ್ ಆಗೋದು, ಇನ್ನೊಂದು ಮದುವೆ ಆಗೋದು, ಅಥವಾ 2 ಫ್ಯಾಮಿಲೀಸ್ ಇರೋದು, 2 ಮದುವೆ ಆಗೋದು, ಈ ಥರ. ಇಲ್ಲಾಂದರೂ ಅವ್ರಿಗೆ ಯಾರಾದರೂ ಫ್ರೆಂಡ್ಸ್ ಅಂತ ಬಂದಾಗ ಅವ್ರಿಗೆ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಈ ರೀತಿ ಕ್ಯಾರೆಕ್ಟ್ರು ಮಿಥುನ ರಾಶಿಯವ್ರದ್ದಾಗಿರುತ್ತೆ. ಮತ್ತು ಮಿಥುನ ರಾಶಿಯವರು ಯಾವಾಗಲೂ ಕನ್ಫ್ಯೂಸಲ್ಲೇ ಇರ್ತಾರೆ. ಕನ್ಫ್ಯೂಸ್ ಅಂತ ಅಂದರೆ ಕರೆಕ್ಟ್ ವೇ,
ನಾನು ಹೀಗೆ ಮಾಡಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಇವತ್ತಿನವರೆಗೂ ಮಿಥುನ ರಾಶಿಯವರು ಕರೆಕ್ಟ್ ವೇನ ಚೂಸ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಅವ್ರು ಏನೇ ಮಾಡಲಿ ಕನ್ಫ್ಯೂಸ್. ಇವಾಗ ಏನೋ ಒಂದು ಚೂಸ್ ಮಾಡ್ಕೊಳ್ತಾರೆ, ಬಟ್ ಅದು ಒಂದು ದಿನ ನಿದ್ದೆ ಮಾಡ್ತಾರೆ ಅಷ್ಟೇ. ನೆಕ್ಸ್ಟ್ ಡೇ ನಾನು ಇದು ಸರಿನಾ ತಪ್ಪ ಎಲ್ಲ ಮಾಡ್ಕೊಂಡಾದ್ಮೇಲೆ ಯೋಚನೆ ಮಾಡೋ ಅಂಥ ಒಂದು ಕ್ಯಾರೆಕ್ಟ್ರು ಮಿಥುನ ರಾಶಿಯವ್ರದ್ದಾಗಿರುತ್ತೆ. ಸೊ ಇದು ಮಿಥುನ ರಾಶಿಯವರ ಒಂದು ಕ್ಯಾರೆಕ್ಟ್ರು. ಮತ್ತು ಮಿಥುನ ರಾಶಿಯವರು ನೋಡಿ ಅತಿ ಹೆಚ್ಚು ನಾನು ಹೇಳಿದೆ ಡ್ಯುಯಲ್ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಇದ್ದರೂ ಎಲ್ಲೋ ಒಂದು ಕಡೆ ಓದೋದು, ಒಂದು ಕಡೆ ಬೆಳೆಯೋದು, ಒಂದು ಕಡೆ ಹುಟ್ಟೋದು, ಇಲ್ಲ ಒಂದು ಕಡೆ ಹುಟ್ಟಿ ಬೆಳೆಯೋದು, ಇನ್ನೊಂದು ಕಡೆ ಎಲ್ಲೋ ಹೋಗಿ ಕೆಲಸ ಮಾಡೋದು, ಈ ರೀತಿ ಒಂದು ಇದರಲ್ಲಿ ಗೊಂದಲದಲ್ಲಿರ್ತಾರೆ. ಮತ್ತು ಯಾರನ್ನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಅವರು ಯಾವಾಗಲೂ ಕನ್ಫ್ಯೂಸಲ್ಲಿರ್ತಾರೆ ಮಿಥುನ ರಾಶಿಯವರು. ಇದು ಅವರ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಒಂದು ವಸ್ತು ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಪ್ರತಿಯೊಂದು ಅಂದರೆ ಕನ್ಫ್ಯೂಸ್. ಮತ್ತು ಇವರು ಪಚ್ಚೆನ ಯೂಸ್ ಮಾಡಿದ್ರೆ ತುಂಬ ಲಕ್. ಯಾಕಂದರೆ ಬುಧ ಇವ್ರಿಗೆ ಫೇವರು, ಇವರ ಒಂದು ರಾಶಿಯಾಧಿಪತಿ ಆಗಿರೋದ್ರಿಂದ ಪಚ್ಚೆನ ಯೂಸ್ ಮಾಡಿದ್ರೆ ತುಂಬಾ ಇವರಿಗೆ ಲಕ್ ಬರುತ್ತೆ. ಮತ್ತು ಇವರು ಜೊತೆಗೆ ಮಾಣಿಕ್ಯನ ಯೂಸ್ ಮಾಡಿದ್ರೆ ಹೆವಿ ಲಕ್. ಯಾಕಂದರೆ ಸೂರ್ಯ ಮತ್ತು ಬುಧ ಕಾಂಬಿನೇಷನ್ ಬರ್ತಾರೆ ಇಲ್ಲಿ. ಈ ಮಾಣಿಕ್ಯನ ಯೂಸ್ ಮಾಡಿದಾಗ ಇವ್ರಿಗೆ ಗೌರ್ಮೆಂಟ್ ಜಾಬ್ ಆಗೋದಾಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ರಾಜಕೀಯ ಆಗಿರ್ಬೋದು, ಈ ಥರದ್ದು ಒಂದು ಸೆಕ್ಟರ್ ಇವ್ರು ಏನಾದರೂ ಥಿಂಕ್ ಮಾಡ್ತಿದ್ರೆ ಪಟ್ ಅಂತ ಆಗ್ಬಿಡುತ್ತೆ. ಅದರಲ್ಲಿ ನಮ್ಮಲ್ಲಿ ಸಿಕ್ಕುವಂಥ ಸೂರ್ಯ ಮತ್ತು ಬುಧ ಮಿಕ್ಸ್ ಸ್ಟೋನನ್ನು ಕೊಡ್ತೀವಿ. ಅದರ ಮಿಕ್ಸ್ ಒಂದು ಬ್ರೇಸ್ಲೆಟ್ನ ಕೊಡ್ತೀವಿ. ಈ ರೀತಿ ಬ್ರೇಸ್ಲೆಟ್ ಕೈಗೆ ಹಾಕೊಳ್ಳೋದು. ಇದು ಯಾಕಂದರೆ ಇವರು ಇದನ್ನು ಅಳವಡಿಸ್ಕೊಳ್ಬೇಕು. ಇದನ್ನು ಇವ್ರ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತ ಇವ್ರಿಗೆ ಯಾವಾಗಲೂ ಜಯ. ಇವ್ರು ಹೇಗೆ ಅಂತಂದರೆ ಮಾತಾಡಿ ಕ್ಯಾಚ್ ಮಾಡೋ ಗುಣ ಜಾಸ್ತಿ ಇರುತ್ತೆ ಇವರಿಗೆ. ಹಾಗಾಗಿ ಮತ್ತು ಇವರು ಮುಖ್ಯವಾಗಿ ಇವ್ರ ಕಲರ್ ನಂಬರ್ ಅಂತ ಬಂದಾಗ ಇವರು ಅತಿ ಹೆಚ್ಚು 5 ಫಾಲೋ ಮಾಡಬೇಕಾಗತ್ತೆ. ಅದೇ ರೀತಿ 2 ಅನ್ನೋ ನಂಬರ್ನ ಫಾಲೋ ಮಾಡ್ಬೋದು, 1 ಅನ್ನೋ ನಂಬರ್ನ ಫಾಲೋ ಮಾಡ್ಬೋದು. ಈ 5ಕ್ಕೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಓಕೆ. ಇನ್ನು ನೆಕ್ಸ್ಟ್ ರಾಶಿಗೆ ಬರೋದಾದರೆ ಕಟಕ ರಾಶಿಗೆ ಹೇಗಿರುತ್ತೆ ಅಂತ? ಕಟಕ ರಾಶಿಗೆ ಚಂದ್ರ ಅಧಿಪತಿ. ಕಟಕ ರಾಶಿಯವರು ಚಂದ್ರ ಮನಸ್ಸು ಓಡ್ತಿರುತ್ತೆ. ನೀರು ಅಷ್ಟೇ ನೋಡಿ, ನಾವು ನೀರನ್ನು ಎಲ್ಲದಕ್ಕೂ ಉಪಯೋಗಿಸ್ತೀವಿ. ಅಂದರೆ ನಮ್ಮ ಹುಟ್ಟಿದಾಗಿಂದ ನಮ್ಮ ಜೀವನ ಅಂದರೆ ಹುಟ್ಟಿನಿಂದ ನಾವು ಸಾವಿನವರೆಗೂ ಆ ನೀರು ಅನ್ನೋದೇ ನಮಗೆ ಬರೋದು. ಹುಟ್ಟಬೇಕಾದ್ರೂ ನಮಗೆ ಒಂದು ಡ್ರಾಪ್ ನೀರು ಹಾಕಿ ಮಕ್ಕಳಿಗೆ ಕ್ಲೀನ್ ಮಾಡಿ ಮಗುನ ಇದು ಮಾಡ್ತಾರೆ. ಅದೇ ರೀತಿ ಲಾಸ್ಟ್ ಮೂಮೆಂಟಲ್ಲೂ ಕೂಡ ಆ ನೀರನ್ನೇ ಬಿಟ್ಟು ನಮ್ಮ ಆ ಒಂದು ಅಂತ್ಯನ ಮಾಡ್ತಾರೆ. ಸೊ ಹಾಗಾಗಿ ನೀರು ಅನ್ನೋದು ಅತಿ ಮುಖ್ಯ. ಆ ನೀರು ಹೇಗೆ ಹೋಗುತ್ತೆ ಅಂದರೆ ವೆರಿ ಫಾಸ್ಟ್. ಇವಾಗ ನೀರೆಲ್ಲಾದರೂ ಒಂದು ಕಡೆ ಚೆಲ್ಲಿದ್ರೆ ಸುಯಿ ಅಂತ ಹರ್ಕೊಂಡು ಹೋಗ್ಬಿಡುತ್ತೆ. ಅದೇ ನಮ್ಮ ಸಮುದ್ರ ಆಗಿರ್ಬೋದು, ನದಿ ಆಗಿರ್ಬೋದು, ತುಂಬ ಫಾಸ್ಟಲ್ಲಿರುತ್ತೆ. ಸೊ ಹಾಗಾಗಿ ಕಟಕ ರಾಶಿಯವರ ಒಂದು ಮೈಂಡ್ ಏನಿರುತ್ತೆ ತುಂಬ ಫಾಸ್ಟ್ ಅಂದರೆ ಹರಿತಾ ಇರುತ್ತೆ, ನಿಲ್ಲೋದೇ ಇಲ್ಲ. ಮನಸ್ಸು ಅಷ್ಟೇ, ಮನಸ್ಸು ತುಂಬ ಫಾಸ್ಟ್ ಇರುತ್ತೆ. ಅಂದರೆ ಅವರ ಬುದ್ಧಿಗೆ ಮನಸ್ಸಿಗೆ ಟ್ಯಾಲಿ ಆಗೋದಿಲ್ಲ. ಅದನ್ನು ಒಂಚೂರು ಅವರು ಕರೆಕ್ಟ್ ಮಾಡ್ಕೊಳ್ಬೇಕು ಕಟಕ ರಾಶಿಯವರು. ಯಾಕಂದರೆ ಅವ್ರು ಬರೀ ಮನಸ್ಸಿನ ಮೇಲೆ ಅಂದರೆ ಹೇಗೆ ಮಾಡ್ತಾರೆ ಅಂತಂದರೆ ಚಂದ್ರ ಅಧಿಪತಿ ಆಗಿರ್ತಾನೆ. ಚಂದ್ರ ಏನು ಮಾಡ್ತಾನೆ ಅಂದರೆ ತುಂಬ ಫಾಸ್ಟು. ಎಲ್ಲ ಗ್ರಹಗಳು ಒಂದೊಂದು ರಾಶಿಗೆ 1 ತಿಂಗಳು 1.5 ತಿಂಗಳು ಸಂಚರಿಸ್ತಾರೆ. ಆದರೆ ಚಂದ್ರ ಆಗಲ್ಲ. 2.5 ದಿನ 2.5 ದಿನಕ್ಕೆ ಒಂದು ರಾಶಿ, 2.5 ದಿನಕ್ಕೆ ಅಂದರೆ ಫಾಸ್ಟ್ ತುಂಬ ಫಾಸ್ಟಲ್ಲಿ ಇರ್ತಾನೆ ಚಂದ್ರ. ಇವರೆಲ್ಲ 1 ತಿಂಗಳಿಗೆ 1 ರೌಂಡ್ ಬರೋಷ್ಟರಲ್ಲಿ ಚಂದ್ರ ಮಾತ್ರ 2.5 ದಿನದಲ್ಲಿ 1 ತಿಂಗಳಿಗೆ ಒಂದು 4 ಸತಿ ರೌಂಡ್ ಬಂದ್ಬಿಟ್ಟಿರ್ತಾರೆ. ಎಲ್ಲ ರಾಶಿಯನ್ನು ದಾಟ್ಬಿಟ್ಟಿರ್ತಾರೆ. ಹಾಗಾಗಿ ಕಟಕ ರಾಶಿಯವರು ತುಂಬ ಮನಸ್ಸನ್ನು ತುಂಬ ಬೇಗ ಹೊರಗಡೆ ಬಿಟ್ಬಿಡ್ತಾರೆ. ಮತ್ತು ಇವರೇನಪ್ಪ ಅಂತಂದರೆ ಎಮೋಷ್ನಲ್ಗೆ ಬೇಗ ಟಚ್ ಆಗ್ತಾರೆ. ಯಾರಾದರೂ ಏನಾದರೂ ಎಮೋಷ್ನಲಾಗಿ ಮಾತಾಡ್ಬಿಟ್ರೆ ಕನೆಕ್ಟ್ ಆಗ್ತಾರೆ. ಮತ್ತು ತುಂಬ ಎಡವೋದು ಜಾಸ್ತಿ. ಎಡವೋದು ಅಂದರೆ ಎಮೋಷ್ನಲಾಗಿ ಹೋದಾಗ ಮೋಸ ಹೋಗೋವಂಥ ಚಾನ್ಸಸ್ಸು ಕಟಕ ರಾಶಿಯವ್ರಿಗೆ ತುಂಬಾ ಇರುತ್ತೆ. ಯಾಕಂದರೆ ದೇವೇಗೌಡರದ್ದು ಕಟಕ ಲಗ್ನ ಆಗಿರುತ್ತೆ, ಕಟಕ ರಾಶಿ ಆಗಿರುತ್ತೆ. ಇಂದಿರಾ ಗಾಂಧಿ ಅವ್ರದ್ದು ಕೂಡ ಅದೇ ಆಗಿರುತ್ತೆ. ಬಹಳಷ್ಟು ಜನದ್ದು ಕಟಕ ರಾಶಿ ಕಟಕ ಲಗ್ನದಲ್ಲಿರೋರಿಗೆ ಏನಾಗುತ್ತೆ, ಎಲ್ಲರೂ ಬೇಕು ಅಂತ ಒಂದು ಇದನ್ನು ಒಗ್ಗಟ್ಟನ್ನು ಮಾಡ್ತಾ ಇರ್ತೀವಿ. ಅಂದರೆ ಬೇಗ ಅವ್ರಿಗೆ ಕನೆಕ್ಟ್ ಆಗೋದು. ಆದರೆ ಎಲ್ಲೋ ಒಂದು ಕಡೆ ಅದರಿಂದನೇ ಅವ್ರು ನೋವು ತಿಂತಾ ಇರ್ತಾರೆ. ಇದು ಕಟಕ ರಾಶಿಯವರ ಒಂದು ಇದಾಗಿರುತ್ತೆ. ನಂಬರ್ಸ್ ಅಂತ ಬಂದಾಗ ಕಟಕ ರಾಶಿಯವರಿಗೆ ನೋಡಿ 2 ಅನ್ನೋ ನಂಬರು ಅತಿ ಹೆಚ್ಚು ಫೇವರಬಲ್ಲು. ಮತ್ತು 6 ಕೂಡ ಇವರಿಗೆ ತುಂಬ ಫೇವ್ರೇಟ್ ನಂಬರ್ ಆಗಿರುತ್ತೆ. ಈ 2 ಮತ್ತು 6 ಫಾಲೋ ಮಾಡಿದ್ರೆ ಕಟಕ ರಾಶಿಯವರು ಅತಿ ಹೆಚ್ಚು ಸಕ್ಸಸ್ನ ನೋಡ್ಬೋದು. ಮತ್ತು ಕಟಕ ರಾಶಿಯವರು ಮುತ್ತು
ನಾವೇನು ಹೇಳ್ತೀವಿ, ಚಂದ್ರ ಅಂದರೆ ಮುತ್ತು, ಅವನಿಗೆ ಮುತ್ತು ಅಂದರೆ ಪರ್ಲ್ಸ್ ಅನ್ನೋದು ತುಂಬ. ಇವಾಗ ಸಮುದ್ರದಲ್ಲಿ ಏನೇನೆಲ್ಲ ಸಿಕ್ಕತ್ತೆ ಅದೆಲ್ಲವೂ ಕೂಡ ಯಾವುದೋ ಒಂದು ಐಟಮ್ ಅವ್ರ ಮನೇಲಿ ತಂದಿಟ್ಕೊಂಡ್ರು ಯೋಗ ಜಾಸ್ತಿ ಅವರಿಗೆ. ಕಪ್ಪೆ ಚಿಪ್ಪಾಗಿರ್ಬೋದು, ಶಂಕು ಆಗಿರ್ಬೋದು. ಮುತ್ತು ಅಂದರೆ ಬರೀ ಪರ್ಲೇ ತೊಗೊಳ್ಬೇಕು ಅಂತ ಏನಿಲ್ಲ. ಆ ಸಮುದ್ರದಲ್ಲಿ ಆ ಮೀನಿನಿಂದ ಏನೋ ಒಂದಷ್ಟು ಇದೆಲ್ಲ ಇರುತ್ತೆ, ಒಂದಷ್ಟು ಥಿಂಗ್ಸ್ ಇರುತ್ತೆ, ಅದನ್ನು ತಂದಿಟ್ಕೊಂಡ್ರು ಕೂಡ ಅದೃಷ್ಟ ಜಾಸ್ತಿ. ಸೊ ಇವರು 2 ಮತ್ತು 6 ಫಾಲೋ ಮಾಡಬೇಕು. ಮತ್ತು ನಮ್ಮ ಕಲರ್ಸ್ ಅಂತ ಬಂದಾಗ ಇವರು ಬಿಳಿ ಬಣ್ಣ, ಗ್ರೇ ಕಲರು, ನೀಲಿ ಬಣ್ಣ, ಈ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ ಹಾಕಿದ್ರೆ ಸೂಪರ್ ಸಕ್ಸಸ್ ಇವ್ರಿಗೆ. ಮತ್ತು ಈ ಪಿಂಕ್ ಕಲರ್ ಇವ್ರಿಗೂ ಅಷ್ಟೇ, ಪಿಂಕ್ ಕಲರ್ ಯಾಕಂದರೆ ಇದು ಹೆಣ್ಮಕ್ಳ ಮನಸ್ಸನ್ನು ಒಲಿಯುವಂಥ ಒಂದು ಕಲರ್ ಆಗಿರುತ್ತೆ. ಸೊ ಈ ಪಿಂಕ್ಗೆ ಹೋದ್ರೂ ಕೂಡ ಇವ್ರಿಗೆ ಸಕ್ಸಸ್ ಜಾಸ್ತಿ ಕೊಡುತ್ತೆ. ಹಾಗಾಗಿ ಇವರು ಕ್ರಿಸ್ಟಲ್ ಅಂತ ಬಂದಾಗ ಮುತ್ತಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ನಮ್ಮಲ್ಲಿ ಹರ್ಕಿಮರ್ ಡೈಮಂಡ್ ಅಂತಂದರೆ ನಮ್ಮಲ್ಲಿ ಡೈಮಂಡ್ಗೆ, ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಸ್ಟೋನ್ ಸಿಗುತ್ತೆ, ಮೂನ್ ಸ್ಟೋನು. ಸೊ ಆ ಚಂದ್ರನಿಗೆ ಸಂಬಂಧಪಟ್ಟಂತಹ ಸ್ಟೋನ್ ಆಗಿರ್ಬೋದು, ಒಂದಷ್ಟು ಶಂಕು, ಕಪ್ಪೆ ಚಿಪ್ಪೆಗಳೆಲ್ಲ ತಂದು ಒಂದು ಬೋಲಲ್ಲಿ ಹಾಕಿಟ್ಕೊಂಡ್ರೆ ಇವ್ರಿಗೆ ಸಕ್ಸಸ್ ಜಾಸ್ತಿ ಕೊಡುತ್ತೆ ಲೈಫ್ ಟೈಮ್. ಸೂಪರ್. ದೆನ್ ನೆಕ್ಸ್ಟು ಈಗ ಸಿಂಹರಾಶಿಗೆ ಬರೋದಾದರೆ ಹೇಗಿರುತ್ತೆ? ಸಿಂಹ ರಾಶಿ ಅಂತಂದರೆ ಸ್ಟ್ರಾಂಗ್. ಯಾಕಂದರೆ ಸಿಂಹ ಅಂದ್ರೇ ಸ್ಟ್ರಾಂಗ್ ಅಂತ ನಾವು ಅಂದ್ಕೊಳ್ತೀವಿ. ಸೊ ಅಲ್ಲಿ ಬಂದು ಅಧಿಪತಿ ಬಂದು ಸೂರ್ಯ ಇರ್ತಾನೆ. ಸಿಂಹ ರಾಶಿಗೆ ಸೂರ್ಯ ಅಧಿಪತಿ ಇರ್ತಾನೆ. ಸೊ ಸಿಂಹ ರಾಶಿಯಲ್ಲಿ ಸೂರ್ಯನಿಗೆ ಏನಪ್ಪ ಅಂತಂದರೆ ಹೆಡ್, ಎಲ್ಲ ರಾಶಿಗಳಿಗೂ ಹೆಡ್ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರೇ ಇರ್ತಾರೆ. ಅಂದರೆ ಅವ್ರು ಹೇಳ್ದಾಗೆ ಇವಾಗ ನೋಡಿ, ಸೂರ್ಯ ಯಾರು ಬರಲಿ ಯಾರು ಬಿಡದೇ ಇರಲಿ, ಆ ಒಂದು ಟೈಮ್ ಅವ್ರದ್ದು ತುಂಬ ರೆಗ್ಯುಲರ್ ಟೈಮ್ ಏನಿರುತ್ತೆ ಆ ಟೈಮ್ಗೆ ಸೂರ್ಯ ಬಂದೇ ಬರ್ತಾನೆ. ಪ್ರಪಂಚದಲ್ಲಿ ಏನಾದರೂ ಸೂರ್ಯ ಚಂದ್ರ ಅವರು ಉದಯಿಸ್ತಾನೆ ಇರ್ತಾರೆ. ಅದೇ ರೀತಿ ಸೂರ್ಯ ಅಂತ ಬಂದಾಗ ಅವ್ರ ಕ್ಯಾರೆಕ್ಟರ್ ಹೇಗಪ್ಪ ಇರುತ್ತೆ ಅಂತಂದರೆ, ಅವ್ರ ಟೈಮ್ಗೆ ಏನು ಬೇಕು ಅದು ಮಾಡೋದು. ಕೆಲ್ಸಕ್ಕೆ ಹೋಗ್ತಿದ್ರು ಅಷ್ಟೇ, 30 ದಿನನೂ ಅವ್ರು ಅಟೆಂಡ್ ಮಾಡಿರ್ತಾರೆ. ಒಂದು ತಿಂಗಳಲ್ಲಿ 30 ದಿನನೂ ಎಲ್ಲೂ ಅವರು ಮಿಸ್ ಹೊಡೆದಿರಲ್ಲ. ಯಾವುದಾದ್ರೂ ಒಂದು ಕೆಲಸ ಗೋಲ್ ರೀಚ್ ಮಾಡಬೇಕು ಅಂತಂದರೆ ಅದು ಏನಾದರೂ ಆಗಲಿ ರೀಚ್ ಮಾಡ್ತಾರೆ. ಅಷ್ಟು ವಿಲ್ ಪವರ್ ಜಾಸ್ತಿ ಇರುತ್ತೆ ಸಿಂಹರಾಶಿಯವ್ರಿಗೆ. ಸೊ ಸಿಂಹರಾಶಿಯವ್ರಿಗೆ ಮತ್ತು ಇನ್ನೊಂದೇನಪ್ಪ ಅಂದರೆ, ಅವ್ರು ಹೇಳ್ದಂಗೆ ಎಲ್ಲರೂ ಕೇಳಬೇಕು. ಇದು ಒಂದು ಕ್ವಾಲಿಟಿ ಜಾಸ್ತಿ ಇರುತ್ತೆ, ಈಗೋ ಜಾಸ್ತಿ ಇರುತ್ತೆ. ಅವರು ಮನೇಲಿ ತುಂಬ ಚಿಕ್ಕವರೇ ಆಗಿರ್ಬೋದು, ಸಣ್ಣ ಮಕ್ಕಳೇ ಆಗಿರ್ಬೋದು ಸಿಂಹರಾಶಿಯವರು, ಆ ಸಣ್ಣ ಮಕ್ಳು ಹೇಳೋದೇ ದೊಡ್ಡವ್ರು ಕೇಳಬೇಕು, ಇವ್ರ ಮಾತಿಗೆ ಬೆಲೆ ಕೊಡಬೇಕು, ಈ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಇದು ಅಂದರೆ ನಾಯಕತ್ವದ ಗುಣ ಅಂತ ಹೇಳ್ತೀವಿ. ಇದು ಎಲ್ಲೋದ್ರೂ ಅವರು ಅದನ್ನು ಸಾಧಿಸ್ಕೊಂಡು ಬರ್ತಾರೆ. ಅವ್ರು ಸುಮ್ಮನೆ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ಲಿ, ಅಲ್ಲಿ ಅವ್ರು ಹೆಡ್ ಆಗಿರ್ತಾರೆ ಹಾಗೆ. ಸೊ ಇವರು ಏನಪ್ಪ ಅಂತಂದರೆ ಸ್ಟಿಟ್ ಜಾಸ್ತಿ. ಇವ್ರಿಗೆ ನಂಬರ್ ಅಂತ ಬಂದಾಗ ಈ 1, 9, 3, 5 ಈ ನಂಬರ್ಗಳು ಅತಿ ಹೆಚ್ಚು ಫೇವರಬಲ್ ಆಗಿರುತ್ತೆ. 1+9 19 ಅನ್ನೋದು ತುಂಬ ಅಚ್ಚುಮೆಚ್ಚಿನ ನಂಬರು. ಸಿಂಹರಾಶಿಯವರು 19 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ಹೆವಿ ಸಕ್ಸಸ್ನ ನೋಡ್ತಾರೆ. ಮತ್ತು ಇವರಿಗೆ ಆರೆಂಜ್, ರೆಡ್ ಮತ್ತು ಹಳದಿ ಈ 3 ಬಣ್ಣನೂ ತುಂಬ ಸಕ್ಸಸ್ ಕೊಡುತ್ತೆ ಸಿಂಹರಾಶಿಯವರು. ಅತಿ ಹೆಚ್ಚು ಈ 3 ಬಣ್ಣನ ಇವರು ಫಾಲೋ ಮಾಡಿದ್ರೆ ತುಂಬ. ಮತ್ತು ಇವರು ಮಾಣಿಕ್ಯ, ನಾನು ಹೇಳಿದೆ ಮಾಣಿಕ್ಯ ಆಗಿರ್ಬೋದು, ಪಚ್ಚೆ ಆಗಿರ್ಬೋದು, ಈ ಥರ ಒಂದು ಸ್ಟೋನನ್ನು ಇವರು ಯೂಸ್ ಮಾಡಿದ್ರೆ ಕಲರ್ಫುಲ್ಲು, ಅಂದರೆ ಇವ್ರ ಲೈಫ್ ಕೂಡ ತುಂಬ ಕಲರ್ಫುಲ್ಲಾಗಿರುತ್ತೆ. ಓಕೆ. ಇನ್ನು ನೆಕ್ಸ್ಟ್ ರಾಶಿಗೆ ಬರೋದಾದರೆ ಕನ್ಯಾ ರಾಶಿಗೆ ಹೇಗಿರುತ್ತೆ? ಕನ್ಯಾ ರಾಶಿ ಅಂತ ಅಂದಾಗ ಕನ್ಯಾ ರಾಶಿಗೆ ಬುಧ ಅಧಿಪತಿ ಆಗಿರ್ತಾನೆ. ಸೊ ಕನ್ಯಾ ರಾಶಿಯವರು ಹೇಗಪ್ಪ ಅಂತ ಅಂದರೆ, ಅವ್ರನ್ನೇ ಅವ್ರು ನಂಬಲ್ಲ, ಮಾತು ಕಮ್ಮಿ, ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಎಲ್ಲರಿಗೂ ಏನೇನೋ ಹೇಳಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಹೌದಾ ಅಷ್ಟೇ ಕೇಳೋದು, ಇಲ್ಲಿ ಕೇಳ್ಬಿಟ್ಟು ಇಲ್ಲಿ ಬಿಡ್ತಾ ಇರ್ತಾರೆ. ಮತ್ತು ಅವ್ರ ವೇ ಇದೆಯಲ್ಲ, ಇವಾಗ ಏನೋ ಮಾಡ್ತಿರ್ತಾರೆ, ಯಾರೋ ಬಂದು ಇದೀಗಲ್ಲ ಹೀಗೆ ಅಂತಂದ್ರೆ ಕೇಳಲ್ಲ, ನಂದೇ ಸರಿ, ನಾನು ಮಾಡೋದೇ ಕರೆಕ್ಟು, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಅವ್ರ ಡಿಸಿಷನು. ಮತ್ತು ಸೀಕ್ರೆಟ್ ತುಂಬ, ಕನ್ಯಾ ರಾಶಿಯವರು ಹೆವಿ ಸೀಕ್ರೆಟ್, ತುಂಬ ಸೀಕ್ರೆಟ್ ಪರ್ಸನ್ ಆಗಿರ್ತಾರೆ. ಅವ್ರ ಹತ್ರ ಏನಾದರೂ ಒಂದು ವಿಷಯ 1 ಅವರ್ ಮಾತಾಡಿದ್ರು 2ರಿಂದ 3 ಮಾತು ಮಾತಾಡಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಥರ ಮಾತಾಡಲ್ಲ, ಯಾವ ಸೀಕ್ರೆಟು ಅವ್ರು ಬಿಟ್ಕೊಡೋದಿಲ್ಲ. ಇದು ಕನ್ಯಾ ರಾಶಿಯವರ ಗುಣಲಕ್ಷಣ ಆಗಿರುತ್ತೆ. ಬುಧನೇ ಆಗಿರ್ಬೋದು, ಆದರೆ ಬುದ್ಧಿ ಜಾಸ್ತಿ. ಮಿಥುನ ರಾಶಿಯವ್ರದ್ದೇ ಬೇರೆ ಕ್ವಾಲಿಟಿ, ಕನ್ಯಾ ರಾಶಿಯವ್ರಿಗೆ ಬೇರೆ ಕ್ಯಾರೆಕ್ಟರ್ ಇರುತ್ತೆ, ಬುದ್ಧಿ ಜಾಸ್ತಿ ಇರುತ್ತೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡ್ತಾರೆ, ಯಾರನ್ನು ಬೇಕೋ ಅವ್ರನ್ನ ಮಾತ್ರ ಚೂಸ್ ಮಾಡ್ಕೊಳ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹೋಗ್ತಾರೆ, ಎಲ್ಲ ಕಡೆ ಓಡಾಡಲ್ಲ. ಇದು ಅವ್ರ ಕ್ವಾಲಿಟಿ ಆಗಿರುತ್ತೆ. ಮತ್ತು ಕನ್ಯಾ ರಾಶಿಯವ್ರಿಗೆ ನೋಡಿ, ಅವರು ಅಷ್ಟೇ ಪಚ್ಚೆನ ಯೂಸ್ ಮಾಡಬೇಕು. ಪಚ್ಚೆ ಯೂಸ್ ಮಾಡಿದ್ರೆ ಹೆವಿ ಸಕ್ಸಸ್ ಕೊಡುತ್ತೆ. ಜೊತೆಗೆ ಅವರು
ಸಫೈರ್ನ ಯೂಸ್ ಮಾಡಿದ್ರೆ ತುಂಬ, ಮತ್ತು ಡೈಮಂಡ್ ಕೂಡ ಯೂಸ್ ಮಾಡ್ಬೋದು. ಡೈಮಂಡ್ ಕೂಡ ಇವರಿಗೆ ತುಂಬ ಚೆನ್ನಾಗಾಗುತ್ತೆ. ಎಲ್ಲ ಒಂದು ಕಡೆ ಡೈಮಂಡ್ನ ಅವರು ಒಂಚೂರು ಜಾತಕ ನೋಡ್ಕೊಂಡು ಯೂಸ್ ಮಾಡ್ಕೊಳ್ಬೇಕು ನಾರ್ಮಲಾಗಿ. ಇದ್ರ ಜೊತೆ ಇವರು ನಂಬರ್ ಅಂತ ಬಂದಾಗ ನೋಡಿ, ಇವರು ಅಷ್ಟೇ 5 ಅನ್ನೋ ನಂಬರ್ನ ಫಸ್ಟ್ಗೆ ಪ್ರಿಯಾರಿಟಿ ಇವ್ರಿಗೆ 5 ಆಗಿರುತ್ತೆ. ಜೊತೆಗೆ ಇವ್ರಿಗೆ 3 ಅನ್ನೋ ನಂಬರಲ್ಲಿ 50% ಸಕ್ಸಸ್ ಇರುತ್ತೆ. ಆದರೆ ಇವರು 9 ಅನ್ನೋ ನಂಬರ್ನ ಫಾಲೋ ಮಾಡಬೇಕು. 9 ಅನ್ನೋ ನಂಬರು, 6 ಅನ್ನೋ ನಂಬರ್ನ ಫಾಲೋ ಮಾಡಿದ್ರೆ ತುಂಬ ಸಕ್ಸಸ್ ಕೊಡುತ್ತೆ. 3 ಅನ್ನೋ ನಂಬರು ಹೆವಿ ಸಕ್ಸಸ್ ಕೊಡುತ್ತೆ. ಇನ್ನು ಕ್ರಿಸ್ಟಲ್ ಅಂತ ಬಂದಾಗ ಇವರು ಪಚ್ಚೆ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಿರುವಂತಹ ಒಂದು ಸನ್ಸ್ಟೋನ್ ಆಗಿರ್ಬೋದು, ಸೂರ್ಯನಿಗೆ ಮಾಣಿಕ್ಯ ಯೂಸ್ ಮಾಡೋದು, ಇದನ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಇವ್ರಿಗೆ ಪಾಸಿಟಿವ್ ಕೊಡುತ್ತೆ. ಮತ್ತು ನಮ್ಮಲ್ಲಿ ಕೂಡ ಈ ಹೇಳಿದೆ ಸೂರ್ಯ ಮತ್ತು ಬುಧ ಕಾಂಬಿನೇಷನ್ ಕಲರ್ಸು, ಮತ್ತು ಇವರಿಗೆ ನೀಲ ಮತ್ತು ಈ ಗ್ರೀನು ಮತ್ತು ಬ್ಲೂ ಮಿಕ್ಸ್ ಕಾಂಬಿನೇಷನಲ್ಲಿ ನಾವೊಂದು ಬ್ರೇಸ್ಲೆಟು ಸ್ಟೋನ್ ಕೊಡ್ತೀವಿ. ಅದನ್ನೇನಾದರೂ ಇವ್ರು ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ಯಾ ರಾಶಿಯವರು ಮನೆಯಲ್ಲಿ ಪ್ಲ್ಯಾಂಟ್ಸ್ನ ಬೆಳೆಸಬೇಕು. ಅವ್ರು ಇರೋ ಜಾಗದಲ್ಲಿ ಗ್ರೀನ್ ಜಾಸ್ತಿ ಇರಬೇಕು. ಅದು ಇವ್ರಿಗೆ ಹೆವಿ ಸಕ್ಸಸ್ ಕೊಡುತ್ತೆ. ಎಸ್ ಮೇಡಮ್, 6 ರಾಶಿಗಳ ಬಗ್ಗೆ ಅವರ ಗುಣಲಕ್ಷಣ ಏನು, ಯಾವ ಕಲರ್ನ ಯೂಸ್ ಮಾಡಬೇಕು, ನಂಬರ್ ಯಾವುದನ್ನು ಬಳಸಿದ್ರೆ ಹೆಚ್ಚು ಉಪಯುಕ್ತ, ಮೇಲಾಗಿ ಕ್ರಿಸ್ಟಲ್ಸ್, ಮುಖ್ಯವಾಗಿ ಇವತ್ತಿನ ಟ್ರೆಂಡಿಂಗಲ್ಲಿರುವಂಥ ಕ್ರಿಸ್ಟಲಿಂದ ನಾವು ಎಷ್ಟು ಬೆನಿಫಿಟ್ಸ್ನ ತಗೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು ಈ ಕಾರ್ಯಕ್ರಮದಲ್ಲಿ. ಯಾವುದೇ ಪ್ರಶ್ನೆಗಳಿದ್ರು, ಯಾವುದೇ ಸಮಸ್ಯೆಗಳಿದ್ರು ಕೂಡ ಮೀತಾ ಮೇಡಮ್ ಅವ್ರ ಜೊತೆಗೆ ಮಾತನಾಡಬಹುದು. ಜೊತೆಗೆ ಮ್ಯಾಮ್, ಈಗ ಯೂಶಲಿ ಜನರಲ್ ಆಗಿ ನಾವು ಕ್ರಿಸ್ಟಲ್ಸ್ ಅಂತ ಹಾಕ್ಕೊಳ್ತೀವಲ್ಲ, ಎಲ್ಲರೂ ಧರಿಸಬಹುದಾದಂಥ ಕ್ರಿಸ್ಟಲ್ ಯಾವ್ದಾದ್ರು ಇದೆಯಾ ಅಂತ ನೋಡಿ. ನಾರ್ಮಲ್ ಆಗಿ ಎಲ್ಲರೂ ಧರಿಸಬಹುದಾದಂತಹ ಕ್ರಿಸ್ಟಲ್ ಅಂತ ಅಂದಾಗ ಎಲ್ಲರೂ ಇವಾಗ ಪೈರೇಟ್ ಯೂಸ್ ಮಾಡ್ತಾರೆ. ಬಟ್ ಪೈರೇಟ್ ಅಲ್ಲ, ಅದು ಹೆಲ್ತ್ ಮತ್ತೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇದನ್ನೆಲ್ಲ ತಂದೊಡ್ಬಿಡುತ್ತೆ. ನಾರ್ಮಲ್ ಆಗಿ ಏನಪ್ಪಾ ಅಂತಂದ್ರೆ, ನಾರ್ಮಲ್ ಆಗಿ ಯೂಸ್ ಮಾಡುವಂಥದ್ದು ಅಂತಂದರೆ ಎಲ್ಲರಿಗೂ ಈ ಡೈಮಂಡ್ಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್ ಬರುತ್ತೆ. ಅದನ್ನು ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಮತ್ತು ಗುರುಗೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಟಲ್, ಅದನ್ನು ಯೂಸ್ ಮಾಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಎಲ್ರಿಗೂ ಗುರುಬಲ ಬೇಕೇ ಬೇಕು. ಅದನ್ನು ಯೂಸ್ ಮಾಡಿದ್ರೆ ಹೆವಿ ಸಕ್ಸಸ್ ಕೊಡುತ್ತೆ. ಮತ್ತು ನೇಮು ಫೇಮ್ಗೆ ಅಂತ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಕೊಡ್ತೀವಿ. ಆ ನೇಮು ಫೇಮ್ ಅನ್ನೋದಕ್ಕೆ ಹಾಕೊಳ್ಳೋಂಥ ಒಂದು ಬ್ರೇಸ್ಲೆಟ್ ಇದೆಯಲ್ಲ, ಅದು ಹೆವಿ ಸಕ್ಸಸ್ ಕೊಡುತ್ತೆ. ಅದು ಎಲ್ಲರಿಗೂ ಕೂಡ ಅದು ಅಡ್ಜಸ್ಟ್ ಆಗುತ್ತೆ. ಬಟ್ ಅದರಲ್ಲಿ ತುಂಬಾ ಚೇಂಜಸ್, ಬದಲಾವಣೆಗಳು ಕೂಡ ಕಾಣ್ತಾ ಹೋಗುತ್ತೆ. ಹಾಗಾದ್ರೆ ಎಲ್ಲರೂ ಧರಿಸುವಂತಹ ಕ್ರಿಸ್ಟಲ್ಗಳು ಇವೆ, ಆದ್ರೆ ಅದನ್ನ ತಿಳಿದುಕೊಂಡು ಕೋಚ್ ಪಡ್ಕೊಂಡು ಆಮೇಲೆ ಧರಿಸೋದು ಸೂಕ್ತ ಅಂತ. ಹೌದು, ಖಂಡಿತ ಮ್ಯಾಮ್. ವೀಕ್ಷಕರೇ, 12 ರಾಶಿಯಲ್ಲಿ ಇವತ್ತು 6 ರಾಶಿಗಳು, ಅದರ ಗುಣಲಕ್ಷಣಗಳೇನು, ಯಾವ ಕ್ರಿಸ್ಟಲ್ನ ನಾವು ಹಾಕೋಬೇಕಾಗತ್ತೆ, ಯಾವ ನಂಬರ್ ಹೆಚ್ಚು ಫೇವ್ರೇಬಲ್ ಆಗಿರುತ್ತೆ ಯಾವ ರಾಶಿಯವರಿಗೆ ಅನ್ನೋದನ್ನ ಸಮಗ್ರವಾಗಿ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮ್ಯಾಮ್, ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನಮಸ್ತೆ. ಇಷ್ಟೊತ್ತು ನನ್ನ ಒಂದು ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ನಿಮ್ಮ ಭವಿಷ್ಯ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಇದ್ದೇ ಇದೆ. ನಿಮ್ಮ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಅದನ್ನು ಹೇಳುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.